ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಬೆಂಗಳೂರಿಗೆ ಹೋಗಿದ್ದೆ, ಅದರದ್ದು ವಿಡಿಯೋ ಮಾಡಿ ಬಿಡ್ತೀನಿ ಇನ್ಮೇಲೆ. ಇವತ್ತು ಕಂಚಿಕಾಯಿ ಉಪ್ಪಿನಕಾಯಿ ಅಂದರೆ ದೊಡ್ಡ ನಿಂಬೆಕಾಯಿ ಅಂತಾರಲ್ಲ, ಅದರದ್ದು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ. 4 ದೊಡ್ಡ ನಿಂಬೆಕಾಯಿ ಮತ್ತು ಸ್ವಲ್ಪ ಇಂಗು ಮತ್ತು ಜೀರಿಗೆ, ಅರಿಶಿನ ಪುಡಿ, ಮೆಂತೆ, ಅಚ್ಚ ಖಾರದ ಪುಡಿ ಮತ್ತು ಸಕ್ಕರೆ, ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಸಾಮಗ್ರಿಗಳನ್ನ ತೆಗೆದುಕೊಳ್ಬೇಕು ಫ್ರೆಂಡ್ಸ್. ಆಮೇಲೆ ಕಂಚಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಕಟ್ ಮಾಡಿರೋ ಎಲ್ಲ ಸಣ್ಣ ಸಣ್ಣ ಪೀಸ್ಗಳನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕು. ನೀರು ಬಿಟ್ಕೋಬೇಕು, ಆವಾಗ ಕುದಿಸ್ಬೇಕು. ಮೆಂತೆನೂ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಮೆಂತೆನ ಸಣ್ಣದಾಗಿ ಪುಡಿ ಮಾಡಿಟ್ಕೋಬೇಕು. ಮೆಂತೆ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಸಣ್ಣದಾಗಿ ಪುಡಿ ಮಾಡಿಟ್ಕೋಬೇಕು. ನೋಡಿ ಹಿಂಗೆ ನೀರು ಬಿಡಬೇಕು. ಅಲ್ಲಿವರೆಗೂ 5 ನಿಮಿಷ ಕುದಿಸ್ಕೋಬೇಕು. ಒಂದು 5-10 ನಿಮಿಷ ಸಣ್ಣ ಉರಿಲೇ ಇಟ್ಟು ಎಲ್ಲನೂ ಕುದಿಸ್ಕೋಬೇಕು. ನೀರು ಬಿಡಬೇಕು. ನೋಡ್ರಿ, ಇಲ್ಲಿ ತನಕ ಕುದಿಸ್ಕೊಂಡು ನೀರನ್ನೆಲ್ಲ ರಸನೆಲ್ಲ ಬಸ್ಕೋಬೇಕು. ಪೂರ್ತಿ ರಸ ಎಲ್ಲ ಬಸ್ಕೋಬೇಕು ನೋಡಿ. ಬಸ್ಕೊಂಡು ಆದಮೇಲೆ ಅದಕ್ಕೆ ಹರಳುಪ್ಪು ಮತ್ತು ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಆಮೇಲೆ ಸ್ವಲ್ಪ ಇಂಗು ಮತ್ತು ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕಬೇಕು. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕಿದ್ದೀನಿ. ಸ್ವೀಟ್ ಉಪ್ಪಿನಕಾಯಿ ಥರ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಮೆಂತೆ ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿಟ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕಿ ಮಿಶ್ರಣ ಮಾಡಿರುವಂಥ ಕಂಚಿಕಾಯಿನೂ ಎಲ್ಲನೂ ಹಾಕ್ಕೋಬೇಕು ಫ್ರೆಂಡ್ಸ್. ಹಾಕ್ಕೊಂಡು ಸಣ್ಣ ಉರಿಲೇ ಇಟ್ಟು ಒಂದು 5-10 ನಿಮಿಷ ಕುದಿಸ್ಕೋಬೇಕು. ಎಲ್ಲ ರಸ ಬಿಟ್ಕೋಬೇಕು. ಅಲ್ಲಿವರೆಗೂ ಒಂದು 5-10 ನಿಮಿಷ ಕುದಿಸ್ಕೋಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ. ಒಂದು 5-10 ನಿಮಿಷ ಕುದಿಸೋದು ಆದಮೇಲೆ ಕಂಚಿಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.